ಓಂ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನ ನಾವಾದುರಿತಾತಿ ವರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನೀವು ತುಂಬಾ ಭಯ ಪಡ್ತಾ ಇದ್ದೀರಾ. ಭಯ ಅನ್ನುವಂಥದ್ದು ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಒಂದು ಭಾಗವಾಗಿ ಉಳಿತಾ ಇದೆಯಾ? ಹಾಗಾದ್ರೆ ಆ ಭಯದಿಂದ ನೀವು ಹೊರಗೆ ಬರಬೇಕು. ಶತ್ರು ಬಾಧೆ ಜಾಸ್ತಿ ಆಗ್ತಾ ಇದೆಯಾ? ನೀವು ಹೊಸ ಬಟ್ಟೆ ಹಾಕೊಂಡ್ರು ಜನರ ಕಣ್ಣಿನ ಮೇಲೆ, ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಂಡ್ರು ಜನರ ಕಣ್ಣಿನ ಮೇಲೆ, ಒಂದು ಗಾಡಿ ಕಾರ್ ತಗೊಂಡ್ರು ಜನರ ಕಣ್ಣಿನ ಮೇಲೆ, ಅಂದ್ರೆ ಸಿಕ್ಕಾಪಟ್ಟೆ ಶತ್ರು ಬಾಧೆ, ಶತ್ರುಗಳ ತೊಂದರೆಗಳು, ದೃಷ್ಟಿ ಬಾಧೆ, ದೃಷ್ಟಿಯ ತೊಂದರೆಯಿಂದ ನಿಮಗೆ ಆರೋಗ್ಯದಲ್ಲಿ, ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದ್ರೆ ಅದ್ಭುತವಾದಂತಹ ಒಂದು ಮಂತ್ರವನ್ನ ಉಪದೇಶ ಮಾಡ್ತಾ ಇದ್ದೀನಿ. ಆದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸಶ್ರದ್ಧೆಯಿಂದ ಇದನ್ನ ಮಾಡಬೇಕು. ಗಂಡು ಮಕ್ಕಳು ಮಾಡಬಹುದು, ಹೆಣ್ಮಕ್ಳು ಮಾಡಬಹುದು. ಹೆಣ್ಣು ಮಕ್ಕಳು ಮಾಸಿಕ ಕರೆ ಇದ್ದಾಗ ಮಾತ್ರ ಮಾಡೋದು ಬೇಡ, ಮಿಕ್ಕ ಎಲ್ಲಾ ಸಮಯದಲ್ಲೂ ಮಾಡಿ. ಇದಕ್ಕೆ ಯಾವುದೇ ನಿಬಂಧನೆಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ದೇವ್ರ ದೀಪ ಹಚ್ಚೋದು, ದೇವ್ರ ಮುಂದೆ ಕೂತ್ಕೊಳ್ಳೋದು, ಈ ಜಪಾನ್ ಮಾಡೋದು. ಎಷ್ಟು ಮಾಡಬೇಕು ಗುರುಗಳೇ? ಎಷ್ಟಾನ ಮಾಡಬಹುದು. ಭಕ್ತಿಯಿಂದ ಮಾಡಿದ್ರೆ ಒಂದು ಸುಕ್ಕು ಸಾಕು. ಭಕ್ತಿ ಇಲ್ಲದೆ 108 ಮಾಡಿದ್ರೂ ಪ್ರಯೋಜನ ಇಲ್ಲ. ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಶತ್ರುಗಳಿಂದ ತೊಂದರೆ ಆಗ್ಬೋದು. ಇನ್ನೂ ಹೇಳ್ಬೇಕಂದ್ರೆ ಈ ಮಾಟ, ಮಂತ್ರ, ಕೃತ್ರಿಮ ಬಾಧೆ, ಮಂತ್ರ ಮಾಡಿಸಿರ್ತಕ್ಕಂಥದ್ದು, ಹೊಟ್ಟೆಗೆ ವಿಷ ಹಾಕಿರುವಂಥದ್ದು ಇತ್ಯಾದಿಗಳೆಲ್ಲ ಒಂದೇ ದಿನಕ್ಕೆ ಕಮ್ಮಿ ಆಗಲ್ಲ, ದಿನನಿತ್ಯ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಪ್ರತ್ಯಂಗಿರ ದೇವಿಯ ಒಂದು ಮಾಲಾ ಮಂತ್ರ, ಒಂದು ಗಾಯತ್ರಿ ಮಂತ್ರ, ಒಂದು ಶ್ಲೋಕ, ಇಷ್ಟನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೇನೆ. ಖಂಡಿತವಾಗ್ಲೂ ಅದನ್ನು ಅಭ್ಯಾಸ ಮಾಡಿ, ಅದರಿಂದ ಬಹಳ ಒಳ್ಳೆಯದು. ಯಾರಾದ್ರೂ ನೀವು ನಿಮ್ಮ ಮಕ್ಕಳು ಕ್ರೀಡೆಗಳಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಮುಂದಕ್ಕೆ ಬಂದ್ಬಿಡ್ತಾರೆ ಅಂತ ಯಾರಾದ್ರೂ ಏನೋ ಮಾಡಿಸೋದು ಅಥವಾ ದೃಷ್ಟಿ ಹಾಕೋದು, ಮ್ಯೂಸಿಕ್ಕು ಅಥವಾ ಏನೇ ಒಂದು ಚಾಲೆಂಜಿಂಗ್ ಆಗಿರುವಂಥ ವಿದ್ಯಾಭ್ಯಾಸ ತಗೊಂಡು ಮಾಡ್ತಾ ಇದ್ದಾಗ ಜನರು ಕಣ್ಣು ಬೀಳುವಂಥದ್ದು, ಸ್ಟಡೀಸ್ ಅಲ್ಲಿ ತೊಂದರೆ ಆಗುವಂಥದ್ದು, ಪ್ರತ್ಯರ್ಥಿಗಳನ್ನ ಸೋಲಿಸುವಂತಹ ಶಕ್ತಿ ಇರುವಂತಹ ಮಂತ್ರ ಇದು. ಹಾಗಾಗಿ ಇದರ ಪಠನೆ ಬಹಳ ಮುಖ್ಯ. ನಿಮ್ಮ ಮಕ್ಕಳು ಏನಾದರೂ ತುಂಬಾ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರೆ, ಅದೇ ಜೀವನ ಅಂತ ಮುಂದೆ ಹೋಗ್ತಾ ಇದ್ರೆ, ಅಂಥವ್ರಿಗೆ ಈ ವಿದ್ಯೆಯನ್ನು ಕಲಿಸ್ಕೊಡಿ, ಈ ಮಂತ್ರನ ಕಲಿಸ್ಕೊಡಿ, ಬಹಳ ಮುಖ್ಯ. ಸರಿ, ಹಾಗಾದ್ರೆ ಮೂಲವಾದಂತ ಮಾಲಾ ಮಂತ್ರ ಇದೆ. ಓಂ ಕ್ಲೀಂ ಕೃಷ್ಣವಾಸಸೆ ಸಿಂಹವದನೆ ಮಹಾವದನೆ ಮಹಾಭೈರವಿ ಸರ್ವಶತ್ರು ಕರ್ಮ ವಿಧ್ವಂಸಿನಿ ಪರಮಂತ್ರ ಛೇದಿನಿ ಸರ್ವಭೂತ ಜಮನಿ ಸರ್ವಭೂತಾನಾಂ ಬಂಧ ಬಂಧ ಸರ್ವ ವಿದ್ಯಾನಾಂ ಚಿಂದಿ ಚಿಂದಿ ಸರ್ವ ವ್ಯಾಧಿ ನಿಗೃಂದ ನಿಗೃಂದ ಸರ್ವ ದುಷ್ಟಾನಾಂ ಭಕ್ಷ ಭಕ್ಷ ಜ್ವಾಲಾಜಿಹ್ವೆ ಕರಾಳ ವಕ್ರೆ ಕರಾಳ ದಂಶೆ ಪ್ರತ್ಯಂಗಿರೆ ಹ್ರೀಂ ಸ್ವಾಹ. ಇದು ಬಹಳ ಬಲವಾಗಿರ್ತಕ್ಕಂಥ ಮಾಲಾ ಮಂತ್ರ. ಆದ್ರೆ ನಾನು ನಿಮಗೆ ಬಲವಾದ ಮಾಲಾ ಮಂತ್ರವನ್ನು ಹೇಳ್ಕೊಡೋದಿಲ್ಲ. ಎಲ್ಲರೂ ಜಪ ಮಾಡುವಂತಹ ಮಾಲಾ ಮಂತ್ರವನ್ನು ಹೇಳ್ಕೊಡ್ತೀವಿ. ಬರ್ಕೊಳ್ಬಹುದು, ನೀವು ರಿವೈಂಡ್ ಮಾಡಿ ಬೇಕಾದ್ರೆ ಬತ್ತೆ ಬರ್ಕೊಳ್ಳಿ, ಕ್ಲೀನಾಗಿ ಬರ್ಕೊಳ್ಳಿ, ಜಪ ಮಾಡಿ. ಇದನ್ನು ಉಪದೇಶ ಅಂತಾನೆ ತಗೊಳ್ಳಿ, ಆಯ್ತಲ್ಲ. ಓಂ ಹ್ರೀಂ ನಮಃ ಕೃಷ್ಣವಾಸಸೆ ವಿಶ್ವಸಹಸ್ರ ಹಿಂಸಿನಿ ಸಹಸ್ರವದನೆ ಮಹಾಬಲೆ ಅಪರಾಜಿತೆ ಪ್ರತ್ಯಂಗಿರೆ ಪರಸೈನ್ಯ ಪರಕರ್ಮ ವಿಧ್ವಂಸಿನಿ ಪರಮಂತ್ರೋತ್ಸಾದನಿ ಸರ್ವಭೂತದಮನಿ ಸರ್ವದೇವಾನ್ ಬಂಧ ಬಂಧ ಸರ್ವ ವಿದ್ಯಾ ಛಿಂದಿ ಛಿಂದಿ ಕ್ಷೋಭಯ ಕ್ಷೋಭಯ ಪರಮಂತ್ರಾಣಿ ಸ್ಫೋಟಯ ಸ್ಫೋಟಯ ಸರ್ವ ಶೃಂಖಲಾನ್ ತ್ರೋಟಯ ತ್ರೋಟಯ ಜ್ವಲ ಜ್ವಾಲಾ ಜಿಹ್ವೆ ಕರಾಳವದನೆ ಪ್ರತ್ಯಂಗಿರೆ ಹ್ರೀಂ ನಮಃ. ಇದು ಪ್ರತ್ಯಂಗಿರ ದೇವಿಯ ಮಾಲಾ ಮಂತ್ರ. ಇದು ಬಹಳ ಸುಲಭವಾಗೇ ಇದೆ. ಮೊದಲನೇ ಸಲ ಕೇಳಬೇಕಾದ್ರೆ ಕಷ್ಟವಾಗಿರುತ್ತೆ, ಕಲ್ತ್ರೆ ತುಂಬಾ ಸುಲಭವಾಗಿರುತ್ತೆ, ಬಹಳ ಅದ್ಭುತವಾದಂಥ ಫಲ ಕೊಡುತ್ತೆ. ಪ್ರತಿನಿತ್ಯ ಇದನ್ನ ಎಲ್ಲರೂ ಜಪ ಮಾಡ್ಬೋದು. ಇಂಥವ್ರು ಇದಕ್ಕೇನು ಜಾತಿ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ನಿಮ್ಮ ತಲೆಯಲ್ಲಿರುವಂಥ ಮೂಢ ನಂಬಿಕೆ ಬಿಡಿ, ಅದನ್ನೆಲ್ಲ
ಎಲ್ಲರೂ ಜಪ ಮಾಡ್ಬೋದು, ಯಾವುದೇ ವರ್ಗದವರು ಜಪ ಮಾಡ್ಬೋದು. ಒಳ್ಳೇದಾಗಬೇಕು, ಜಯಿಸಬೇಕು, ಸಕ್ಸಸ್ ಬೇಕು, ಇದನ್ನು ಜಪ ಮಾಡಿ, ಶ್ರದ್ಧೆಯಿಂದ ಮಾಡಿ. ಒಂದು ಮಾಡಿದ್ರು ಶ್ರದ್ಧೆಯಿಂದ ಮಾಡಿ. ಇದು ಮಾಲಾ ಮಂತ್ರ ಆಯ್ತು. ಇನ್ನು ಗಾಯತ್ರಿ ಮಂತ್ರ, ಪ್ರತ್ಯಂಗಿರಾ ಗಾಯತ್ರಿ ಅಂತ ಅದಕ್ಕೆ ಹೆಸರು. ಗಾಯತ್ರಿ ಮಂತ್ರ ಅಂದ್ರೆ ನೀವು ಎಲ್ಲ ಕಡೆ ಕೇಳ್ತಿಲ್ಲ, ಓಂ ಭೂರ್ಭುವಸ್ವಃ ಅದಲ್ಲ, ಇದು ಪ್ರತ್ಯಂಗಿರಾ ಗಾಯತ್ರಿ ಮಂತ್ರ ಅಂತ ಹೇಳಿ. ಓಂ ಅಪರಾಜಿತಾಯೈ ವಿದ್ಮಹೇ ಪ್ರತ್ಯಂಗಿರಾಯೈ ಧೀಮಹಿ ತನ್ನೋ ಉಗ್ರ ಪ್ರಚೋದಯಾತ್. ಮಾಲಾ ಮಂತ್ರ ಕಷ್ಟ ಆಗ್ತದೆ ಅನ್ನೋರು ಈ ಒಂದು ವಿಶೇಷವಾದಂಥ ಗಾಯತ್ರಿ ಮಂತ್ರವನ್ನಾದರೂ ಜಪ ಮಾಡಬಹುದು. ಇದು ಕೂಡ ತುಂಬಾ ಈಸಿ. ಅಪರಾಜಿತಾಯೈ ವಿದ್ಮಹೇ ಪ್ರತ್ಯಂಗಿರಾಯೈ ಧೀಮಹಿ ತನ್ನೋ ಉಗ್ರ ಪ್ರಚೋದಯಾತ್. ಆಯ್ತಲ್ಲ. ಇದು ಬಿಟ್ಟು ಪ್ರತ್ಯಂಗಿರ ಮಂತ್ರವನ್ನ ಜಪ ಮಾಡಬೇಕು ಆದರೆ ಬಾಯಿ ತಿರುಗೋದಿಲ್ಲ, ಇಷ್ಟೆಲ್ಲ ಹೇಳಕ್ಕಾಗಲ್ಲ, ಗಾಯತ್ರಿನೂ ಹೇಳಕ್ಕಾಗಲ್ಲ ಅನ್ನೋರು ಓಂ ಹ್ರೀಂ ಪ್ರತ್ಯಂಗಿರಾಯೈ ನಮಃ, ಓಂ ಹ್ರೀಂ ಪ್ರತ್ಯಂಗಿರಾಯೈ ನಮಃ, ಓಂ ಹ್ರೀಂ ಪ್ರತ್ಯಂಗಿರಾಯೈ ನಮಃ ಹೀಗೆ ಜಪ ಮಾಡ್ಬೋದು. ಸ್ವಾಹ ಅನ್ನುವಂಥದ್ದು ಸೇರಿಸ್ಕೋಬೋದು. ಆ ಸ್ವಾಹ ಸೇರಿಸ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಎನರ್ಜಿ ಇರಬೇಕು. ಆಮೇಲೆ ಸ್ವಾಹ ಅನ್ನೋದು ಸೇರಿಸ್ಕೊಳ್ಬೇಕಾದ್ರೆ ಖಂಡಿತವಾಗಲೂ ಮುಂದೊಂದು ದಿನ ಪ್ರತ್ಯಂಗಿರ ಹೋಮವನ್ನು ಮಾಡಬೇಕು ನೀವು. ಅದಕ್ಕೆ ಮಂತ್ರ ಓಂ ಹ್ರೀಂ ಪ್ರತ್ಯಂಗಿರೇ ಹುಂ ಫಟ್ ಸ್ವಾಹ, ಓಂ ಹ್ರೀಂ ಪ್ರತ್ಯಂಗಿರೇ ಹುಂ ಫಟ್ ಸ್ವಾಹ, ಓಂ ಹ್ರೀಂ ಪ್ರತ್ಯಂಗಿರೇ ಹುಂ ಫಟ್ ಸ್ವಾಹ. ಇದನ್ನ ನೀವು ಜಪ ಮಾಡ್ತೀರಂದ್ರೆ ಮಾಡ್ತಾ ಮಾಡ್ತಾ ಮುಂದೊಂದು ದಿನ ಒಳ್ಳೇದಾದಾಗ ಈ ಒಂದು ಹೋಮವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದಿಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರತ್ಯಂಗಿರ ಮಾಲಾ ಮಂತ್ರ ಮತ್ತು ಗಾಯತ್ರಿ ಮಂತ್ರ ಮತ್ತೆ ಏಕಮಾತ್ರೆ ಅನ್ನುವಂಥ ಮಂತ್ರ ತಿಳ್ಕೊಂಡ್ರಲ್ಲ. ಈ ಪ್ರತ್ಯಂಗಿರ ಮಂತ್ರವನ್ನ ಕೆಟ್ಟದಕ್ಕೆ ಉಪಯೋಗಿಸಬಾರದು. ಅವನು ಹಾಳಾಗೋಗ್ಲಿ, ಇವಳ ಕುಟುಂಬ ಹಾಳಾಗೋಗ್ಲಿ, ಅವಳಿಗೆ ಆರೋಗ್ಯ ತಪ್ಪಲಿ, ಅವ್ರ ಮಗನಿಗೆ ವಿದ್ಯಾಭ್ಯಾಸ ಹೋಗ್ಲಿ, ಅವ್ರಿಗೆ ಈ ದಾಯಾದಿಗಳ ಜಗಳದಲ್ಲಿ ನನ್ನ ಗಂಡನ ಆಸ್ತಿ ನನ್ನ ಗಂಡನ ತಮ್ಮನಿಗೆ ಹೋಗದೆ ಇರಲಿ, ಅಣ್ಣನಿಗೆ ಹೋಗದೆ ಇರಲಿ, ಈ ಥರ ಕೆಟ್ಟ ಭಾವನೆಯಿಂದ ಮಾಡಬೇಡಿ. ಹಂಗೆ ಉಲ್ಟಾ ಆಗುತ್ತದು. ಯಾಕಂದ್ರೆ ಇದು ಪ್ರತ್ಯಂಗಿರಾ ದೇವಿ. ಇದನ್ನು ಮಾಡಬೇಕಾದ್ರೆ ನಿಮ್ಮ ಸ್ವಂತ ಕೆಲಸ, ನಿಮ್ಮ ಸ್ವಂತ ಒಂದು ಅಭಿವೃದ್ಧಿ ಇದಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ. ಪರರಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಗಂಡನಿಗೆ ಮಾಡಿ, ಗಂಡ ಹೆಂಡತಿಗೆ ಮಾಡಲಿ, ಮಕ್ಕಳಿಗೆ ಮಾಡಲಿ, ಈ ಥರ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಿ. ಪರರಿಗೆ ಉಪಯೋಗಿಸೋಕೆ ಹೋಗ್ಬೇಡಿ, ಕೆಟ್ಟದಕ್ಕೆ ಉಪಯೋಗಿಸ್ಕೊಬೇಕು ಹೋಗ್ಬೇಡಿ. ಇದೊಂದು ಅಸ್ತ್ರನ ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಕು. ಖಂಡಿತವಾಗ್ಲೂ ನಿಮಗಿರತಕ್ಕಂಥ ಪ್ರತಿಸ್ಪರ್ಧೆ ಅನ್ನೋಂಥ ನಾಶ ಆಗಲ್ಲ. ನೀವು ಗೆಲ್ತೀರ ಅವ್ರ ಮೇಲೆ. ಕಾಂಪಿಟೇಟಿವ್ ಓದುವಂಥವ್ರಿಗೆ ತುಂಬ ಇಂಪಾರ್ಟೆಂಟ್, ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿಕಾರವನ್ನು ಬಯಸುವಂಥವ್ರು ಈ ಒಂದು ಪ್ರತ್ಯಂಗಿರ ಅಸ್ತ್ರ ಮಂತ್ರವನ್ನು ಹೇಳ್ಕೋಬೇಕು. ಈ ಥರದ್ದೆಲ್ಲ ಹಲವಾರು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ವೀಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪಾ ಅಂದರೆ, ನಿಮ್ಮ ವೈಯಕ್ತಿಕಕ್ಕೆ ಮಾತ್ರ ಉಪಯೋಗಿಸಿ, ಬೇರೆಯವ್ರ ಕೆಟ್ಟದಕ್ಕೆ ಉಪಯೋಗಿಸ್ಬೇಡಿ. ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಅದು ಉಲ್ಟಾ ಆಗುತ್ತೆ. ಅದರಿಂದ ನೀವೇ ಸಮಸ್ಯೆಗೊಳಗಾಗ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರದ ಪ್ರಯೋಗ ಮಾಡೋದು ಬೇಡ. ಸೂತಕದ ಮನೆ, ಪುರುಡಿರುವಂಥ ಮನೆ, ಈ ಥರದ ಸಂದರ್ಭದಲ್ಲಿ ಮಾಡೋದು ಬರಲ್ಲ. ಹೆಣ್ಮಕ್ಳು 3 ದಿನ ಮಾಸಿಕ ಕರ ಇದ್ದಾಗ ಮಾಡೋದು ಬೇಡ. ಅದು ಬಿಟ್ಟು ಮಿಕ್ಕ ಎಲ್ಲ ದಿನಗಳಲ್ಲಿ ಮಾಡಿ, ಏನೂ ತೊಂದರೆ ಇಲ್ಲ. ಇದನ್ನು ಮನೇಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರಕೃತಿ ಜಾಗದಲ್ಲಿ ಮಾಡ್ಬೋದು. ಮತ್ತು ಯಾವ್ದಾರ ವಿಶೇಷವಾದಂಥ ಒಂದು ಸಂದರ್ಭ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಮಾಡಬಹುದು. ಇದನ್ನು ಮಾಡೋದ್ರಿಂದ ಆಮೇಲೆ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತೀನಿ, ಇವತ್ತೊಂದು ಇಂಟರ್ವ್ಯೂಗೆ ಹೋಗ್ತೀನಿ ಅಂತಂದ್ರೆ ಈ ಜಪ ಮಾಡಿ ಹೋಗಿ, ಭಕ್ತಿಯಿಂದ ಮಾಡಿ, ಇಂಟರ್ವ್ಯೂ ಸಕ್ಸಸ್ ಆಗ್ತೀರಾ. ಇವತ್ತು ಏನೋ ಒಂದು ಸಿಗ್ನೇಚರ್ ಹಾಕಬೇಕು, ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಇವತ್ತು ಫೈನಲ್ ಆಗಬೇಕು,
ಈ ಪ್ರತ್ಯಂಗಿರ ಮಂತ್ರವನ್ನು ಹೇಳ್ಬಿಟ್ಟು ಹೋಗಿ. ಇವತ್ತು ವಾಹನ ತಗೊಳಕ್ ಹೋಗ್ತಾ ಇದ್ದೀನಿ, ಪ್ರತ್ಯಂಗಿರ ಮಂತ್ರವನ್ನು ಹೇಳ್ಬಿಟ್ಟು ಹೋಗಿ, ಕೆಲಸ ಆಗುತ್ತೆ. ಹೀಗೆ ಪ್ರತಿ ದಿನವೂ ಪ್ರತಿ ಸಮಯಕ್ಕೂ ಪ್ರತ್ಯಂಗಿರ ಮಾಲಾ ಮಂತ್ರ ಬಹಳ ವಿಶೇಷ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ನಿಮ್ಗೇನೋ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇದನ್ನ ಓದ್ಕೊಂಡು ನೋಡ್ಕೊಂಡು ಬರ್ಕೊಳ್ಳಿ ಮೊದಲು, ಆಮೇಲೆ ಚೆನ್ನಾಗಿ ಓದಿ ಜಪ ಮಾಡಿ. ಆ ತಾಯಿ ಪ್ರತ್ಯಂಗಿರ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ನಿಮ್ಮ ಜೀವನ ಸಂತೋಷವಾಗಿರಲಿ ಅಂತ ವಿಶೇಷವಾಗಿ ಕೇಳ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ದಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.